ಬೇಕಾದ್ರೆ ಬರಲಿ ಅಥವಾ ಅದು ಯಾವ ದೊಡ್ಡ ರಾಜಕಾರಣಿಗಳು ಬೇಕಾದ್ರೂ ಬರಲಿ, ಆದರೆ ಈ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಮೊದಲಿಂದನೂ ಕೂಡ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈಗ ಮತ್ತೊಂದು ಅದೇ ಸಂಕಟ ಈಗ ರೈತರಿಗೆ ಆಗ್ತಾ ಇದೆ. ಸಕ್ಕರೆ ಕಾರ್ಖಾನೆ ಬಂದ್, ರೈತರ ಬದುಕು ಬೀದಿಗೆ, ನಾಯಕರ ಕಿತ್ತಾಟಕ್ಕೆ ಈಗ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದೆ. ಇದರಿಂದ ಸರಿಸುಮಾರು 25,000ಕ್ಕೂ ಅಧಿಕ ರೈತರ ಕುಟುಂಬ ಈಗ ಕಂಗಾಲಾಗಿ ಹೋಗಿದೆ. ರಾಜಕಾರಣಿಗಳ ಕಿತ್ತಾಟದಿಂದ ಸಾಲದ ಸುಳಿಯಲ್ಲಿ ಕಾರ್ಖಾನೆ ಇದೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರಾರಂಭಕ್ಕೆ ಈಗ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಕೆಡಿಪಿ ಸಭೆಯಲ್ಲಿ ಕಾರ್ಖಾನೆ ಪುನರಾರಂಭಕ್ಕೆ ಆಗ್ರಹ. ಇದು ಈಶ್ವರ್ ಖಂಡ್ರೆ ನೇತೃತ್ವದ ಸಭೆಯಲ್ಲಿ ಶಾಸಕರ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಸಕ್ಕರೆ ಕಾರ್ಖಾನೆ ಹಿಂದೆ ಕೂಡ ಇದೇ ವಿಚಾರ. ಪಾಪ ಕಬ್ಬನ್ನು ಬೆಳೀತಾರೆ, ಸಾಲ ಸೂಲ ಮಾಡಿಕೊಂಡು, ಜೊತೆಗೆ ಒಂದಿಷ್ಟು ವಾತಾವರಣ ಸಮಸ್ಯೆಯಿಂದ ಅದು ಕೂಡ ಸಮಸ್ಯೆ ಆಗುತ್ತೆ. ನೀರಿರೋದಿಲ್ಲ, ಕೆಲವು ಕಡೆ ನೀರು ಜಾಸ್ತಿ ಆಗಿ ಅದು ಕೂಡ ಸಮಸ್ಯೆ. ಆದರೆ ಈಗ ಈ ಕಾರ್ಖಾನೆ ರಾಜಕಾರಣಿಗಳ ಕಿತ್ತಾಟದಿಂದ ಈಗ ಮತ್ತೆ ಬಂದಾಗಿ 25,000 ರೈತರ ಬದುಕು ಬೀದಿ ಪಾಲಾಗಿದೆ. ಕಾರ್ಖಾನೆ ಜಮೀನು ಹಿಡ್ಕೊಂಡು ಇವತ್ತು 150ರಿಂದ 200 ಕೋಟಿ ರೂಪಾಯಿ ವ್ಯಾಲ್ಯೂ ಆಗಿರ್ಬೋದು. ಆದ್ರೆ ನಿಮ್ ಸಾಲ 300-400 ಕೋಟಿ ಇದ್ರೆ ತಗೊಳ್ತಾರೆ. 30 ವರ್ಷ 40 ವರ್ಷ ಲೀಸೌಟ್ ಮಾಡ್ಬೇಕಾಗುತ್ತೆ. ಅದು ಒಂದೇ ಪರಿಹಾರ ಇದೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಮಾಡುವಂತದಕ್ಕೆ. ಮತ್ತೆ ಇನ್ನೂ ಸ್ವಲ್ಪ ಸರ್ಕಾರ ಮೇಲೆ ಭಾರ ಆದ್ರೂ ಪರವಾಗಿಲ್ಲ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಾಯ ಮಾಡಿ, ಪ್ರತಿನಿತ್ಯ ಮಾಡಿ, ಎಲ್ಲರೂ ಕೂಡಿ ಪ್ರಚಾರಿತವಾಗಿ ಹೋಗಿ ಬೆಂಗಳೂರಲ್ಲಿ ಸಭೆ ಕರೀತೀನಿ. ಒಂದು ವಾರ ಒಳಗಾಗಿ ಶ್ರಾವಣ ಪಾಟೀಲ್ ಹೇಳ್ತೀನಿ, ಸರ್ಕಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡೋಣ. ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಹೋಗೋಣ. ಮುಖ್ಯಮಂತ್ರಿಯವರಿಗೆ ಮನದಟ್ಟು ಮಾಡಿಕೊಟ್ಟು ಈ ಕಾರ್ಖಾನೆಗೆ ಪುನಶ್ಚೇತನ ಮಾಡ್ಲಿಕ್ಕೆ ಎಲ್ಲರ ಬೆಂಬಲ ಇದೆ. ಪಕ್ಷಾತೀತವಾಗಿ ಎಲ್ಲರಿಗೂ ಪ್ರಯತ್ನ ಮಾಡಿ, ಲೀಸೌಟ್ ಒಂದೇ ನಮ್ಗೆ ನನ್ನ ಪ್ರಕಾರ ಅದೊಂದೇ ಪರಿಹಾರ ಇದೆ. ಅದು ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಪ್ರಸ್ತಾವ ರೆಡಿ ಮಾಡಿ ಕಳಿಸಿ ಅಂತ ಹೇಳ್ತೇನೆ. ಅದನ್ನು ತನಿಖೆ ಮಾಡಿಸೋಣ. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ, ಅವ್ಯವಹಾರ ಅಕ್ರಮ ಮಾಡಿದ್ದಾರೆ, ಸೋರಿಕೆ ಆಗಿದೆ, ಅದರ ಬಗ್ಗೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಅದನ್ನು ಸೈಮಲ್ಟೇನಿಯಸ್ ಅದನ್ನು ಇದು ತಮ್ಗೆಲ್ಲ ಗೊತ್ತಿದಂಗೆ ಬೀದರ್ ಜಿಲ್ಲೆ ಎಲ್ಲಕ್ಕ ಹೈವೇ ಶುಗರ್ ಫ್ಯಾಕ್ಟರಿ ಅಂದ್ರೆ BSSK. ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ರು, ತಾವು ಅಧ್ಯಕ್ಷರಾಗಿದ್ರಿ. ಇವತ್ತು ಬಸವರಾಜ್ ಪಾಟೀಲ್, ಸಾಕಷ್ಟು ಜನ ಇದಕ್ಕೆಲ್ಲ ಒಂದು ದೊಡ್ಡದು ಮಾಡ್ತಾವೆಲ್ಲರೂ ಮಾಡಿದಂತ ಒಂದು BSSK. ಇವತ್ತ ತಾವು ಈ ವಿಮಾನ ಸಲುವಾಗಿ ನಮ್ಮ KKRD 15 ಕೋಟಿ ಕೊಟ್ಟು ಪುನರಾರಂಭ ಮಾಡಿದ್ವಿ. ಅದೇ ತರ ನನ್ನ ಒಂದು ಎಲ್ಲರೂ ಕೂಡ ಎಲ್ಲ ಶಾಸಕರಿದ್ದಾರೆ. ಇದು ನಮ್ದು ಹುನ್ನಾಳ ತಾಲೂಕು ಮಂಡ್ಯ ಬಿಡಲ್ಲ, ಇಡೀ ಬೀದರ್ ಜಿಲ್ಲೆ ರೈತರು ಒಂದು ಒಳ್ಳೇದಾಗುತ್ತೆ ಯಾಕಂತ ನೋಡ್ತಾ ಇದ್ರಿ. ಇಲ್ಲಿ ಸೇರುವವರು ಎಲ್ಲರೂ 70 ಭಾಗ 80 ಭಾಗ ನಾವೆಲ್ಲರೂ ರೈತರು ಮಕ್ಕಳೇ. ಇವತ್ತು ನಾನು ಇಲ್ಲಂದ್ರೆ 500 to 1,000 ಟನ್ ಕಬ್ಬು ಬೆಳೆಸ್ತೀನಿ ಸರ್ ವರ್ಷಕ್ಕೆ. ನೋಡಿ, ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ 136 ಸೀಟ್ ಬಂತು ಕಾಂಗ್ರೆಸ್ಗೆ. ಜೊತೆಗೆ ಮೊನ್ನೆ ನಡೆದಿರುವಂತಹ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ 3ಕ್ಕೆ 3 ಸೀಟ್ ಬಂತು. ಆದ್ರೂ ಕೂಡ ಈ EVM ಮೇಲೆ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ಅನುಮಾನ ಮುಂದುವರ್ಕೊಂಡು ಹೋಗ್ತಾ ಇದೆ. EVMಗಳನ್ನ ತಿರುಚಲು ಅವಕಾಶ ಇದೆ ಅಂತ CM ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಬಳಸಲು CM ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ CM ಸಿದ್ದರಾಮಯ್ಯ ಹೇಳಿಕೆದು, EVM ಬದಲು ಬ್ಯಾಲೆಟ್ ಪೇಪರ್ ಒಳ್ಳೆಯದು. ಮುಂದುವರೆದ ದೇಶಗಳು ಬ್ಯಾಲೆಟ್ ಪೇಪರ್ ಅನ್ನ ಬಳಸ್ತಾವೆ, ಅನಗತ್ಯವಾಗಿ ಅನುಮಾನಕ್ಕೆ ಎಡೆ ಮಾಡಿಕೊಡೋದು ಬೇಡ ಅಂತ ದೆಹಲಿಯಲ್ಲಿ CM ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಎಲ್ಲ ಬಹಳ ಮುಂದುವರೆದ ದೇಶಗಳೆಲ್ಲ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. EVM ನಿಂದ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. ಇದು ಪೇಪರ್ ಬ್ಯಾಲೆಟ್ಗೆ ಹೋಗೋದೇ ಬಹಳ ಒಳ್ಳೆಯದು. ಸುಮ್ಮನೆ ಅನಗತ್ಯವಾಗಿ ಸಸ್ಪೆಕ್ಟ್ ಮಾಡೋದು, ಅನುಮಾನ ಪಡೋದು ಇವೆಲ್ಲ ಆಗ್ತವೆ. ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತವೆ. ಮತ್ತೆ EVMಗಳಿದ್ದಾವಲ್ಲ, ಅವನ್ನ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ಬಹಳ ಮುಂದುವರೆದ ದೇಶಗಳೆಲ್ಲ. ಇದೇ ಅಂಗನವಾಡಿ ಕಾರ್ಯಕರ್ತರಿಂದ ಬೆಳಗಾವಿ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ. ಗೌರವ ಧನ ಹೆಚ್ಚಳ ಹಾಗೆ ಗ್ರಾಚ್ಯುಟಿಗಾಗಿ ಮತ್ತೆ ಸಮರ ಇದೆ. ಡಿಸೆಂಬರ್ 10ರಂದು ಬೆಳಗಾವಿ ಚಲೋಗೆ ನಿರ್ಧಾರ ಮಾಡಿದ್ದಾರೆ. AITUC ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ವಿಧಾನಸಭಾ ಚುನಾವಣೆ ವೇಳೆ ವೇತನ ಹೆಚ್ಚಳದ ಭರವಸೆಯನ್ನ ಇದೇ ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ರು. ಈ ಗೌರವಧನ ಹೆಚ್ಚಿಸುವುದಾಗಿ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. 6ನೇ ಗ್ಯಾರಂಟಿ ಇನ್ನೂ ಕೂಡ ಅನುಷ್ಠಾನ ಮಾಡಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ಇದೇ ಈಗ ಅಂಗನವಾಡಿ ಕಾರ್ಯಕರ್ತರು. ಇದು ಸರಿ ಹೋಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸರ್ಕಾರ ಬಂದು 1 ವರ್ಷ ಆಯಿತು. CM ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ರು. ಅದು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು
ಇವರ ಸಮಸ್ಯೆನ ಬಗೆಹರಿಸಲಾಗುತ್ತೆ, ಗೌರವಧನವನ್ನು ಹೆಚ್ಚಳ ಮಾಡಲಾಗುತ್ತೆ. ಗ್ರ್ಯಾಚ್ಯುಟಿಗಾಗಿ ಮತ್ತೆ ಈಗ ಸಮರವನ್ನ ಸಾರ್ತಾ ಇದ್ದಾರೆ. ಅದು ಯಾವ ಸರ್ಕಾರ ಬೇಕಾದ್ರೆ ಬರಲಿ ಅಥವಾ ಅದು ಯಾವ ದೊಡ್ಡ ರಾಜಕಾರಣಿಗಳು ಬೇಕಾದ್ರೂ ಬರಲಿ, ಆದರೆ ಈ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಮೊದಲಿಂದನೂ ಕೂಡ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈಗ ಮತ್ತೊಂದು ಅದೇ ಸಂಕಟ ಈಗ ರೈತರಿಗೆ ಆಗ್ತಾ ಇದೆ. ಸಕ್ಕರೆ ಕಾರ್ಖಾನೆ ಬಂದ್, ರೈತರ ಬದುಕು ಬೀದಿಗೆ, ನಾಯಕರ ಕಿತ್ತಾಟಕ್ಕೆ ಈಗ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದೆ. ಇದರಿಂದ ಸರಿಸುಮಾರು 25,000ಕ್ಕೂ ಅಧಿಕ ರೈತರ ಕುಟುಂಬ ಈಗ ಕಂಗಾಲಾಗಿ ಹೋಗಿದೆ. ರಾಜಕಾರಣಿಗಳ ಕಿತ್ತಾಟದಿಂದ ಸಾಲದ ಸುಳಿಯಲ್ಲಿ ಕಾರ್ಖಾನೆ ಇದೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರಾರಂಭಕ್ಕೆ ಈಗ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಕೆಡಿಪಿ ಸಭೆಯಲ್ಲಿ ಕಾರ್ಖಾನೆ ಪುನರಾರಂಭಕ್ಕೆ ಆಗ್ರಹ. ಇದು ಈಶ್ವರ್ ಖಂಡ್ರೆ ನೇತೃತ್ವದ ಸಭೆಯಲ್ಲಿ ಶಾಸಕರ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಸಕ್ಕರೆ ಕಾರ್ಖಾನೆ ಹಿಂದೆ ಕೂಡ ಇದೇ ವಿಚಾರ. ಪಾಪ ಕಬ್ಬನ್ನು ಬೆಳೀತಾರೆ ಸಾಲ ಸೂಲ ಮಾಡಿಕೊಂಡು, ಜೊತೆಗೆ ಒಂದಿಷ್ಟು ವಾತಾವರಣ ಸಮಸ್ಯೆಯಿಂದ ಅದು ಕೂಡ ಸಮಸ್ಯೆ ಆಗುತ್ತೆ. ನೀರಿರೋದಿಲ್ಲ, ಕೆಲವು ಕಡೆ ನೀರು ಜಾಸ್ತಿಯಾಗಿ ಅದು ಕೂಡ ಸಮಸ್ಯೆ. ಆದರೆ ಈಗ ಈ ಕಾರ್ಖಾನೆ ರಾಜಕಾರಣಿಗಳ ಕಿತ್ತಾಟದಿಂದ ಈಗ ಮತ್ತೆ ಬಂದಾಗಿ 25,000 ರೈತರ ಬದುಕು ಬೀದಿ ಪಾಲಾಗಿದೆ. ಕಾರ್ಖಾನೆ ಜಮೀನು ಹಿಡ್ಕೊಂಡು ಇವತ್ತು 150ರಿಂದ 200 ಕೋಟಿ ರೂಪಾಯಿ ವ್ಯಾಲ್ಯೂ ಆಗಿರ್ಬೋದು. ಆದ್ರೆ ನಿಮ್ ಸಾಲ 300-400 ಕೋಟಿ ಇದ್ರೆ ತಗೊಳ್ತಾನೆ. ನಿಮ್ಗೆ 30 ವರ್ಷ 40 ವರ್ಷ ಲೀಸ್ ಮಾಡ್ಬೇಕಾಗುತ್ತೆ. ಅದು ಒಂದೇ ಪರಿಹಾರ ಇದೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಮಾಡುವಂತದಕ್ಕೆ. ಮತ್ತೆ ಇನ್ನೂ ಸ್ವಲ್ಪ ಸರ್ಕಾರ ಮೇಲೆ ಭಾರ ಆದ್ರೂ ಪರವಾಗಿಲ್ಲ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಾಯ ಮಾಡಿ ಪ್ರತಿನಿತ್ಯ ಮಾಡಿ ಎಲ್ಲರೂ ಕೂಡಿ ಪ್ರಚಾರಿತವಾಗಿ ಹೋಗಿ ಬೆಂಗಳೂರಲ್ಲಿ ಸಭೆ ಕರಿತೀನಿ. 1 ವಾರ ಒಳಗಾಗಿ ಶ್ರಾವಣ ಪಾಟೀಲ್ ಹೇಳ್ತೀನಿ, ಸರ್ಕಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡೋಣ. ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಹೋಗೋಣ. ಮುಖ್ಯಮಂತ್ರಿಯವರಿಗೆ ಮನದಟ್ಟು ಮಾಡಿಕೊಟ್ಟು ಈ ಕಾರ್ಖಾನೆಗೆ ಪುನಶ್ಚೇತನ ಮಾಡ್ಲಿಕ್ಕೆ ಎಲ್ಲರ ಬೆಂಬಲ ಇದೆ. ಪಕ್ಷಾತೀತವಾಗಿ ಎಲ್ಲರಿಗೂ ಪ್ರಯತ್ನ ಮಾಡಿ ಲೀಸ್ ಔಟ್ ಒಂದೇ ನನ್ನ ಪ್ರಕಾರ ಅದೊಂದೇ ಪರಿಹಾರ ಇದೆ. ಅದು ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಪ್ರಸ್ತಾವ ರೆಡಿ ಮಾಡಿ ಕಳಿಸಿ ಅಂತ ಹೇಳ್ತೇನೆ. ಅದನ್ನು ತನಿಖೆ ಮಾಡಿಸೋಣ. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ, ಅವ್ಯವಹಾರ ಅಕ್ರಮ ಮಾಡಿದ್ದಾರೆ, ಸೋರಿಕೆ ಆಗಿದೆ, ಅದರ ಬಗ್ಗೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಅದನ್ನು ಸೈಮಲ್ಟೇನಿಯಸ್ ಅದನ್ನು ಇದು ತಮ್ಗೆಲ್ಲ ಗೊತ್ತಿದಂಗೆ ಬೀದರ್ ಜಿಲ್ಲೆಯ ಎಲ್ಲಕ್ಕ ಹೈವೇ ಶುಗರ್ ಫ್ಯಾಕ್ಟರಿ ಅಂದ್ರೆ BSSK. ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ವಿ, ತಾವು ಅಧ್ಯಕ್ಷರಾಗಿದ್ವಿ. ಇವತ್ತು ಬಸವರಾಜ್ ಪಾಟೀಲ್ ಸಾಕಷ್ಟು ಜನ ಇದಕ್ಕೆಲ್ಲ ಒಂದು ದೊಡ್ಡದು ಮಾಡ್ತಾವೆಲ್ಲದಕ್ಕೂ ಮಾಡಿದಂತ ಒಂದು BSSK. ಇವತ್ತ ತಾವು ಈ ವಿಮಾನ ಸಲುವಾಗಿ ನಮ್ಮ KKRDಗೆ ಒಂದು 15 ಕೋಟಿ ಕೊಟ್ಟು ಪುನರಾರಂಭ ಮಾಡಿದ್ವಿ. ಅದೇ ತರ ನನ್ನ ಒಂದು ಎಲ್ಲರೂ ಕೂಡ ಎಲ್ಲ ಶಾಸಕರಿದ್ದಾರೆ. ಹುನ್ನಾಳ ತಾಲೂಕು ಮಂಡ್ಯ ಬಿಡಲ್ಲ, ಇಡೀ ಬೀದರ್ ಜಿಲ್ಲೆ ರೈತರು ಒಂದು ಒಳ್ಳೇದಾಗುತ್ತೆ ಯಾಕಂತ ನೋಡ್ತಾ ಇದ್ರಿ. ಇಲ್ಲಿ ಸೇರಿದವರು ಎಲ್ಲರೂ 70 ಭಾಗ 80 ಭಾಗ ನಾವೆಲ್ಲರೂ ರೈತರು ಮಕ್ಕಳೇ. ಇವತ್ತು ನಾನು ಇಲ್ಲಾಂದ್ರೆ 500 to 1,000 ಟನ್ ಕಬ್ಬು ಬೆಳೆಸ್ತೀನಿ ಸರ್ ವರ್ಷಕ್ಕೆ. ನೋಡಿ, ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ 136 ಸೀಟ್ ಬಂತು ಕಾಂಗ್ರೆಸ್ಗೆ. ಜೊತೆಗೆ ಮೊನ್ನೆ ನಡೆದಿರುವಂತಹ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ 3ಕ್ಕೆ 3 ಸೀಟ್ ಬಂತು. ಆದ್ರೂ ಕೂಡ ಈ EVM ಮೇಲೆ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ಅನುಮಾನ ಮುಂದುವರ್ಕೊಂಡು ಹೋಗ್ತಾ ಇದೆ. EVMಗಳನ್ನ ತಿರುಚಲು ಅವಕಾಶ ಇದೆ ಅಂತ CM ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಬಳಸಲು CM ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ CM ಸಿದ್ದರಾಮಯ್ಯ ಹೇಳಿಕೆ ಇದು. EVM ಬದಲು ಬ್ಯಾಲೆಟ್ ಪೇಪರ್ ಒಳ್ಳೆಯದು. ಮುಂದುವರೆದ ದೇಶಗಳು ಬ್ಯಾಲೆಟ್ ಪೇಪರ್ ಅನ್ನ ಬಳಸ್ತಾವೆ, ಅನಗತ್ಯವಾಗಿ ಅನುಮಾನಕ್ಕೆ ಎಡೆ ಮಾಡಿಕೊಡೋದು ಬೇಡ ಅಂತ ದೆಹಲಿಯಲ್ಲಿ CM ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಎಲ್ಲ ಬಹಳ ಮುಂದುವರೆದ ದೇಶಗಳೆಲ್ಲ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. EVM ನಿಂದ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. ಇದು ಪೇಪರ್ ಬ್ಯಾಲೆಟ್ಗೆ ಹೋಗೋದೇ ಬಹಳ ಒಳ್ಳೆಯದು. ಸುಮ್ಮನೆ ಅನಗತ್ಯವಾಗಿ ಸಸ್ಪೆಕ್ಟ್ ಮಾಡೋದು, ಅನುಮಾನ ಪಡೋದು ಇವೆಲ್ಲ ಆಗ್ತವೆ. ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತವೆ. ಮತ್ತೆ EVMಗಳಿದ್ದಾವಲ್ಲ ಅವನ್ನ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ಬಹಳ ಮುಂದುವರೆದ ದೇಶಗಳೆಲ್ಲ. ಇದೇ ಅಂಗನವಾಡಿ ಕಾರ್ಯಕರ್ತರಿಂದ ಬೆಳಗಾವಿ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ. ಗೌರವ ಧನ ಹೆಚ್ಚಳ ಹಾಗೆ ಗ್ರ್ಯಾಚ್ಯುಟಿಗಾಗಿ ಮತ್ತೆ ಸಮರ ಇದೆ. ಡಿಸೆಂಬರ್ 10ರಂದು ಬೆಳಗಾವಿ ಚಲೋಗೆ ನಿರ್ಧಾರ ಮಾಡಿದ್ದಾರೆ. AITUC ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ವಿಧಾನಸಭಾ ಚುನಾವಣೆ ವೇಳೆ ವೇತನ ಹೆಚ್ಚಳದ ಭರವಸೆಯನ್ನ ಇದೇ ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ರು. ಈ ಗೌರವಧನ ಹೆಚ್ಚಿಸುವುದಾಗಿ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು.
6ನೇ ಗ್ಯಾರಂಟಿ ಇನ್ನೂ ಕೂಡ ಅನುಷ್ಠಾನ ಮಾಡಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ಇದೇ ಈಗ ಅಂಗನವಾಡಿ ಕಾರ್ಯಕರ್ತರು. ಇದು ಸರಿ ಹೋಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸರ್ಕಾರ ಬಂದು 1 ವರ್ಷ ಆಯಿತು. CM ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ರು. ಅದು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಇವರ ಸಮಸ್ಯೆನ ಬಗೆಹರಿಸಲಾಗುತ್ತೆ, ಗೌರವಧನವನ್ನು ಹೆಚ್ಚಳ ಮಾಡಲಾಗುತ್ತೆ, ಗ್ರ್ಯಾಚ್ಯುಟಿಗಾಗಿ ಮತ್ತೆ ಈಗ ಸಮರವನ್ನ ಸಾರ್ತಾ ಇದ್ದಾರೆ.